HD ಕೋಟೆಗೆ ಬಂದು ಒಂದು ದಿನ ಸ್ಟೇ ಆಗಿದ್ರಿ, 3 ಸತಿ ಹಾಲು ಕರೆದಿರೋದನ್ನ ನೋಡಿದ್ರಿ. ನಿಮಗೆ ಹೆಂಗನ್ನಿಸ್ತು? ಮತ್ತು ಇಲ್ಲಿದ್ದು ವಾತಾವರಣ, ನಮ್ಮದು ರೆಸ್ಪಾನ್ಸು, ಇಲ್ಲಿದ್ದು ಸ್ಟೇ ರೂಮು, ಇಲ್ಲಿದ್ದು ಆಹಾರ ಎಲ್ಲ ವ್ಯವಸ್ಥೆ ಯಾವ ಥರ ಇತ್ತು? ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು ಬ್ರದರ್. ಜೆನ್ಯೂನ್ ಆಗಿದೆ ನಿಮ್ಮ ಕ್ಯಾರೆಕ್ಟರ್ ಕೂಡ. ನಿಮ್ಮ ಕೆಲಸ ಓಕೆ ಆಯ್ತು. ನಮಗೆ ಒಳ್ಳೆ ಹಸು ಕೊಡ್ಸಿದ್ದೀರಾ. ಸಂತೆಗಳಲ್ಲೋ ಎಲ್ಲಾದ್ರೂ ನೀವು ಹೋದ್ರೆ ಸಂತೆಗಳಲ್ಲಿ ನಿಮಗೆ ಸ್ಟೇ ರೂಮ್ದು ಅವಕಾಶ ಇರುತ್ತಾ? ಇರಲ್ಲ, ಮತ್ತೆ ಯಾಮಾರಿಸ್ಬಿಡ್ತಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಒಬ್ರು ಚಿಕ್ಕಮಂಗ್ಳೂರಿಂದ ನನ್ನ ನಂಬ್ಕೊಂಡು HD ಕೋಟೆಗೆ ಬಂದಿದ್ದಾರೆ ಒಂದು ಹಸುನ ತಗೊಳ್ಳೋಕ್ಕೋಸ್ಕರ. ಇಲ್ಲೇ 2 ದಿನನೂ ಕೂಡ ಸ್ಟೇ ಆಗಿದ್ರು. ಬನ್ನಿ ಅವ್ರಿಗೀಗ ಭೇಟಿ ಮಾಡಿಸ್ಕೊಡ್ತೀನಿ. ಹಸು ಯಾವ ಥರ ಐತೆ ಮತ್ತು ಇಲ್ಲಿ ರೂಮಿನ ವ್ಯವಸ್ಥೆ ಯಾವ ಥರ ಇತ್ತು ಎಲ್ಲನೂ ಕೂಡ ಅವ್ರ ಬಾಯಿಂದ ಕೇಳಿ ಬನ್ನಿ ಈಗ ಪರಿಚಯ ಮಾಡಿಸ್ಕೊಡ್ತೀನಿ ಫ್ರೆಂಡ್ಸ್. ಅಣ್ಣ ನಮಸ್ತೆ. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು? ತಾರಾನಾಥ್ ಅಂತೇಳಿ. ಅಣ್ಣ, ಎಲ್ಲಿಂದ ಬಂದಿದ್ದೀರಾ? ನಾವು ಚಿಕ್ಕಮಂಗ್ಳೂರು ತಾಲೂಕು ಹಿರೇಗೋಜ ಗ್ರಾಮದಿಂದ. ಅಣ್ಣ, ನೀವು ಯಾವ ನಂಬಿಕೆ ಮೇಲೆ ನನ್ನ ಅಕೌಂಟ್ಗೆ ದುಡ್ಡು ಹಾಕಿದ್ದೀರಾ? ಏನೋ ನಿಮ್ಮ ಮೇಲೆ ನಂಬಿಕೆ ಬಂತು, ಹಸು ನೋಡಿದ್ವಿ ಚೆನ್ನಾಗಿದೆ ಅಂತ ಅನ್ನಿಸ್ತು, ಬಂದು ನೋಡ್ಕೊಂಡು ಹೋಗೋಣ ಅಂತೇಳಿ ಒಂದು ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬಂದು ನಿಮ್ಮ ಹತ್ರ. ಈಗ ನೀವು ಅಮೌಂಟ್ ಹಾಕಿದ್ಮೇಲೆ ಏನಾದರೂ ನನ್ನ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು, ಆಮೇಲೆ ನೀವು ಫೋನ್ ಮಾಡಿದಾಗ ಕಟ್ ಮಾಡೋದು, ಇಲ್ಲ ಬ್ಲ್ಯಾಕ್ ಲಿಸ್ಟಲ್ಲಿ ನಂಬರ್ನ ಹಾಕೋದು, ಆ ಥರ ಏನಾದರೂ ಮಾಡಿದ್ದೀನಾ? ಇಲ್ಲ ಇಲ್ಲ, ಆ ಥರ ಎಲ್ಲ ಯಾವುದೂ ಇಲ್ಲ. ಜೆನ್ಯೂನ್ ಆಗಿದ್ದೀರಾ. ಜೆನ್ಯೂನ್ ಆಗಿದೆ ನಿಮ್ಮ ಕ್ಯಾರೆಕ್ಟರ್ ಕೂಡ. ನಿಮ್ಮ ಕೆಲಸ ಓಕೆ ಆಯ್ತು. ನಮಗೆ ಒಳ್ಳೆ ಹಸು ಕೊಡ್ಸಿದ್ದೀರಾ, ಖುಷಿ ಇದೆ. ಮನೆಗೆ ತೊಗೊಂಡೋದ್ಮೇಲೆ ಒಂದು ಸ್ವಲ್ಪ ಯಾವ ಥರ ಸೆಟ್ ಆಗುತ್ತೆ ಏನೆಲ್ಲ ನೋಡ್ಕೊಂಡು ಆಮೇಲೆ ನಾನು ನಿಮಗೆ. ಈಗ ನೀವು HD ಕೋಟೆಗೆ ಬಂದು ಒಂದು ದಿನ ಸ್ಟೇ ಆಗಿದ್ರಿ, 3 ಸತಿ ಹಾಲು ಕರೆದಿರೋದನ್ನ ನೋಡಿದ್ರಿ. ನಿಮಗೆ ಹೆಂಗನ್ನಿಸ್ತು? ಮತ್ತು ಇಲ್ಲಿದ್ದು ವಾತಾವರಣ, ನಮ್ಮದು ರೆಸ್ಪಾನ್ಸು, ಇಲ್ಲಿದ್ದು ಸ್ಟೇ ರೂಮು, ಇಲ್ಲಿದ್ದು ಆಹಾರ ಎಲ್ಲ ವ್ಯವಸ್ಥೆ ಯಾವ ಥರ ಇತ್ತು? ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು ಬ್ರದರ್. ಏನು ಸಮಸ್ಯೆ ಆಗಲಿಲ್ಲ? ಏನು ಸಮಸ್ಯೆ ಆಗಲಿಲ್ಲ. ನೈಟ್ ಹಾಲ್ಟ್ ಆಗಿದ್ದೀನಿ, 2 ದಿನ ಇದ್ದೀನಿ ಇಲ್ಲಿ. 3-4 ಸಲ ಹಾಲು ಕರೆಸಿ ನೋಡಿದ್ದೀನಿ. ಎಲ್ಲ ನಮಗೆ ಸ್ಯಾಟಿಸ್ಫೈ. ಹಸುದಲ್ಲಿ ಏನಾದ್ರು ಪ್ರಾಬ್ಲಮ್ ಐತಾ? ಇಲ್ಲ ಇಲ್ಲ, ನಾನು ವಿಡಿಯೋದಲ್ಲಿ ಹೇಳಿದ್ದೆ ಒಂದು, ಇಲ್ಲ ಹಸು ಇರೋದೇ ಒಂದು, ಆ ತರದ್ ಏನಾದ್ರು ಸಮಸ್ಯೆ ಐತಾ? ಆ ತರ ಯಾವ್ದು ಇಲ್ಲ, ಆ ತರ ಯಾವ್ದು ಇಲ್ಲ. ಯಾವುದೇ ಮೋಸ ಇಲ್ಲ, ಮೋಸ ಯಾವ್ದು ಇಲ್ಲ. ಎಲ್ಲರೂ ನಂಬ್ಕೊಂಡು ದುಡ್ಡು ಹಾಕ್ಬೋದು. 100% ಹಾಕ್ಬೋದು. ಏನು ಮೋಸ ಇಲ್ಲ. ನಮಗಂತೂ ನಂಬಿಕೆ ಬಂದಿದೆ. 100% ಹಾಕ್ಬೋದು ಅಂತ ನಮ್ಮ ಇದರಿಂದ ಹೇಳಿ. ಹಸು ಅಂತೂ ಏನು ನಾನು ಹೇಳ್ದಷ್ಟೇ ಹಾಲು ಬೀಳ್ತೈತೆ. ಸಾಧು ಗುಣ ಹೆಂಗೈತೆ? ಹೌದು, ತುಂಬಾ ಚೆನ್ನಾಗಿದೆ ಸಾಧು ಗುಣ. ಹಸುದಲ್ಲಿ ಏನು ಸಮಸ್ಯೆ ಇಲ್ಲ. ಆ ರೈಟಿಗೆ ನೀವು ಆರಾಮಾಗಿ ತಗೋಬಹುದಾ? ತಗೋಬಹುದು. ಮತ್ತೆ ಈಗ ನಿಮ್ಮ ಸಂತೆಗಳಲ್ಲೋ ಎಲ್ಲಾದ್ರೂ ನೀವು ಹೋದ್ರೆ ಸಂತೆಗಳಲ್ಲಿ ನಿಮ್ಗೆ ಸ್ಟೇ ರೂಮ್ದು ಅವಕಾಶ ಇರತ್ತಾ? ಇರಲ್ಲ, ಮತ್ತೆ ಯಾಮಾರಿಸ್ಬಿಡ್ತಾರೆ. ನಮ್ಮ ಹತ್ರ ಸ್ಟೇ ರೂಮ್ದು ಅವಕಾಶ ಇತ್ತು. ನಿಮ್ಗೆ ಹಾಲೆಲ್ಲ 3 ಸತಿ ಕರ್ದಿ ನೋಡಿದ್ದೀರಾ, ಏನು ಸಮಸ್ಯೆ ಇಲ್ಲಲ್ಲ? ಆರಾಮಾಗಿ ಬಂದು ತಗೋಬಹುದು. ಈಗ ನೀವು ಚಿಕ್ಕಮಂಗ್ಳೂರಿಂದ HD ಕೋಟೆಗೆನೆ 7,000 ರೂಪಾಯಿ ಬಾಡಿಗೆ ಐತೆ. 7,000 ರೂಪಾಯಿ ಯೋಚನೆ ಮಾಡ್ದಂಗೆ ನೀವು ಅಲ್ಲಿಂದ ಬಂದು ರಿಕ್ಸ್ ತಗೊಂಡು ಇಲ್ಲಿಂದ ಹಸುನ ತಗೊಂಡು ಹೋಯ್ತಾ ಇದೀರ ಅಂದ್ರೆ ಏನಕ್ಕೆ ಇಲ್ಲಿಂದ ತಗೊಂಡು ಹೋಯ್ತಿದ್ದೀರಾ? ಅಂದ್ರೆ ಒಂದು ಒಳ್ಳೆ ಹಸು ಸಿಕ್ಕಿದೆ, ರೇಟು ನಮಗೆ ಕಂಫರ್ಟಬಲ್ ಆಗಿತ್ತು. ಆ ರೀತಿಯಿಂದ ನಾನು ಮತ್ತೆ ವಾತಾವರಣ, ನಮ್ದು ಈ ವಾತಾವರಣ ಒಂದು ಸೆಟ್ ಆಗುತ್ತೆ. ಹಾಗಾಗಿ ಹಸು ತಗೊಂತಾ ಇದ್ದೀವಿ. ಒಳ್ಳೆ ಹಸು ಚೆನ್ನಾಗಿದೆ, ಖುಷಿ ಆಯ್ತು ನನಗೆ. ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಬಹುದಾ? 100% ಮಾಡಬಹುದು. ಏನು ಮೋಸ ದ್ರೋಹ ಅನ್ನೋದೇನು ಇಲ್ಲ ತಾನೆ? ಯಾವುದು ಇಲ್ಲ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀನಾ? ಹೌದು, 100% ಮಾಡ್ತೀರಾ. ಓಕೆ, ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಗೌಡ್ರೆ? ನಮ್ದೇನಿಲ್ಲ ಸದೀಕ್ ಭಾಯ್, ಹೇಳಿದಿರಾ, ಒಳ್ಳೆ ಇದು ಕೊಟ್ಟಿದ್ದೀವಿ ನಾವು. ಇವರೇ ಹಸು ಕೊಟ್ಟಿರೋರು, ರೈತರು ಇವರೇ. ನೋಡಿ ಫ್ರೆಂಡ್ಸ್, ಇದೇ ಹಸುನ ನಾನು 2 ದಿನ ಹಿಂದ್ಗಡೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ 5 ನಿಮಿಷಕ್ಕೇ ಈ ಹಸುನ ಅವರು ಚಿಕ್ಕಮಂಗ್ಳೂರದವರು ತಗೊಂಡಿದ್ದು. ಆದಷ್ಟು ಅಮೌಂಟ್ನ ನನಗೆ ಅಕೌಂಟ್ಗೆ ಸೆಂಡ್ ಮಾಡಿದ್ರು. ಒಂದು ದಿನ ಬಿಟ್ಟು ನಾನು ಬಂದು ಅಲ್ಲೇ ಸ್ಟೇ ಆಗಿ 2 ದಿನ ಹಾಲೆಲ್ಲ ಕರ್ದು ನೋಡಿ ತಗೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಚಿಕ್ಕಮಂಗ್ಳೂರಿಂದ ಬಂದು ರೈತರ ಹತ್ರನೇ ತಗೊಂಡೋಗಿದ್ದರೆ ಇದೇ ಹಸುನ ನಾನು ಮಾರಾಟ ಮಾಡಿರೋದು. ಒಳ್ಳೆ ತೂಕ ಸೈಜ್ ಇರೋ ಹಸು, ತುಂಬಾ ಚೆನ್ನಾಗಿತ್ತು. ಗಂಡು ಕರು ಹಾಕಿತ್ತು, ಕರು ಹಾಕಿ 18 ದಿನ ಆಗಿತ್ತು. ಅವರೆಲ್ಲಾನು ಕೂಡ ಬಂದು 2 ದಿನ ಇದ್ದು ಎಲ್ಲಾನು ಕೂಡ ಚೆಕ್ ಮಾಡಿ ತಗೊಂಡೋಗಿದ್ದಾರೆ. ಒಳ್ಳೆ ಸೈಜು ತೂಕ ಇರೋ ಹಸು, ಒಳ್ಳೆ ಬ್ರೀಡ್ ಹಸುನೇ. ಕೆಲವೊಬ್ರು HF ಕ್ರಾಸ್ ಅಂತಾರೆ. ಈ ಥರ ಹಸುಗಳಲ್ಲೇ ಒಳ್ಳೆ ಹಾಲು ಬರೋದು. ಮತ್ತು ನೋಡಿ, ಮ್ಯಾಟಿನ ವ್ಯವಸ್ಥೆ ಇರುತ್ತೆ. ಮತ್ತು ಡಾಕ್ಟರ್ ಸರ್ಟಿಫಿಕೇಟ್ನು ಕೂಡ ಮಾಡಿಸಿ ಈ ಥರ ಟ್ರಾನ್ಸ್ಪೋರ್ಟ್ನ ಮಾಡಿಕೊಡ್ತಾ ಇದ್ದೀನಿ. ನಮ್ಮ ಕೈದಲ್ಲಿ ಆದಷ್ಟು ರೈತರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಅಣ್ಣವ್ರೆ, ನಿಮ್ಮ ಹತ್ರ ಏನಾದರೂ ದಳ್ಳಾಳಿ ಇಸ್ಕೊಂಡಿದ್ದೀನ? ಏನು ಇಸ್ಕೊಂಡಿಲ್ಲ ತಾನೆ? ನೋಡಿ, ಈ ಥರ ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತಾ ಇದ್ದೀನಿ. ಅವ್ರ ಬಾಯಿಂದನೇ ಕೇಳಿದ್ದೀರಾ ಎಲ್ಲರೂ ಹೆಂಗೆ ಏನು ಎತ್ತ ಅಂತ. ಆದಷ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ.